ರಾಜನಹಳ್ಳಿ ಸೀತಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2023-24ನೇ ಸಾಲಿನ ಪ್ರತಿಭಾ ವಿಕಾಸ ಸಂಘದ ಸಮಾರೋಪ ಸಮಾರಂಭ. ಉದ್ಘಾಟನೆ ಮಾಡ್ತಾರಪ್ಪ. ಯಾರ ಕೈ ಬಾರಮ್ಮ ಹಿಂದಕ್ಕೆ ನೀವು ತಾಯಿ ಬರ್ರಮ್ಮ, ನೀವೆಲ್ಲ ಹಿಂದಕ್ಕೆ ಬರ್ರಮ್ಮ, ಹಿಂದೆ ಸರ್ಕಳಮ್ಮ ಹಿಂದಕ್ಕೆ. ದಾವಣಗೆರೆ ನಗರದ ಪಿಜಿ ಬಡಾವಣೆಯಲ್ಲಿರುವ ರಾಜನಹಳ್ಳಿ ಸೀತಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2023-24ನೇ ಸಾಲಿನ ಪ್ರತಿಭಾ ವಿಕಾಸ ಸಂಘದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎಸ್ಪಿ ಉಮಾಪ್ರಶಾಂತ್ ಅವರು, ವಿದ್ಯಾರ್ಥಿನಿಯರು ಹೆಚ್ಚು ಮೊಬೈಲ್ ಬಳಸುವುದಕ್ಕಿಂತ ಪುಸ್ತಕಗಳನ್ನು ಓದಬೇಕು ಎಂದರು. ಈ ವೇಳೆ ಡಿಡಿಪಿಐ ಕೊಟ್ರೇಶ್, ಕಾಲೇಜಿನ ಪ್ರಾಚಾರ್ಯರಾದ ಟಿಎ ಕುಸಗಟ್ಟಿ, ಕನ್ನಡ ಪರ ಹೋರಾಟಗಾರ ಕೆಜಿ ಶಿವಕುಮಾರ್, ಪಾಲಕ್ಷಪ್ಪ ಸೇರಿದಂತೆ ಇತರರು ಇದ್ದರು. ವಿಕಾಸ ಸಂಘದ ಸಮಾರೋಪ ಸಮಾರಂಭವನ್ನು ಆಯೋಜನೆ ಮಾಡಿರ್ತಾರೆ. ಈ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ದಿವಸ ಏನು ಪ್ರತಿಭಾ ವಿಕಾಸ ಸಂಘದ ಸಮಾರಂಭ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ತುಂಬ ಕಲರ್ಫುಲ್ಲಾಗಿ ತೇಜಸ್ಸಿನಿಂದ ಹುರುಪಿನಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಎಲ್ಲ ನನ್ನ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ಈ ಕಾಲೇಜಿನ ಎಲ್ಲ ಉಪನ್ಯಾಸಕಿಯರೇ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ, ಈ ದಿವಸ ನಿಮಗೆ ಪ್ರತಿಭಾ ವಿಕಾಸ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಅಂತ ಹೇಳಿದ್ರು. ಸೊ ನಾನು ಅಲ್ಲಿಂದನೇ ಶುರು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ನಿಮ್ಮಲ್ಲಿ ಒಂದು ಪ್ರತಿಭೆ ಅನ್ನೋದು ಇದೆ. ಅದು ಯಾವ್ಯಾವ ಥರ ಪ್ರತಿಭೆ ಅಂದರೆ, ಇವಾಗಲೇ ನಿಮಗೆ SLC ಆಗಿದೆ, ಈಗ ಸೆಕೆಂಡ್ PUC ಅಲ್ಲಿದ್ದೀರಾ, ಈಗ ನೆಕ್ಸ್ಟು ಡಿಗ್ರಿಗೆ ಹೋಗ್ತೀರಾ, ಈಗ ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಹೋಗ್ತಾ ಇದ್ದಂಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಘಟ್ಟವನ್ನು ತಲುಪ್ತಾ ಇರಬೇಕಾಗ್ತದೆ. ಅಂದರೆ ನೀವೇನು ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಆ ಗುರಿಯತ್ತ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ ಪ್ರತಿನಿತ್ಯ. ಸೊ ಹಾಗಾಗಿ ಇದು ಇಂಥ ಒಳ್ಳೆ ಕಾಲೇಜ್ ಇದೆ. ನಾನು ಕೂಡ ನಿಮ್ಮ ಥರ ವುಮೆನ್ಸ್ ಕಾಲೇಜಿಂದನೇ ಬಂದಿದ್ದೀನಿ. ಸೊ ಹಾಗಾಗಿ ನಿಮಗೆ ನೀವು ಫಸ್ಟ್ ಇದಕ್ಕಿಂತ ಏನು ಯೋಚನೆ ಮಾಡಬೇಕಂದ್ರೆ, ಎಷ್ಟೊಂದು ಜನ ಮಕ್ಕಳಿಗೆ ನಿಮ್ಮ ಥರ ಸ್ಕೂಲಿಗೆ ಬರೋಕ್ಕಾಗಲ್ಲ, ಇಷ್ಟೊಂದು ಎಜುಕೇಷನ್ ಕೂಡ ಸಿಕ್ಕಲ್ಲ. ನೀವೆಷ್ಟು ಪುಣ್ಯವಂತರಿದ್ದೀರಾ ಅದನ್ನು ಫಸ್ಟು ತಿಳ್ಕೊಡ್ಬೇಕು. ನೀವು ಏನಕ್ಕೋಸ್ಕರ ಎಜುಕೇಷನ್ ಅಂದರೆ ಏನು, ನೀವೇನಕ್ಕೋಸ್ಕರ ದಿನನಿತ್ಯ ಕಾಲೇಜಿಗೆ ಬರ್ತಾ ಇದ್ದೀರಾ, ಮತ್ತು ನೀವು ಸ್ಟೂಡೆಂಟ್ ಆಗಿ ನಿಮ್ಮ ಕರ್ತವ್ಯ ಏನು. ವಿದ್ಯಾರ್ಥಿ ಅಂತ ಕೇಳ್ತಾರೆ, ವಿದ್ಯೆ ಅರ್ಜನೆಗಾಗಿ ಬಂದಿದ್ದೀವಿ. ಶಿಕ್ಷಣ ಅಂದರೆ ಏನು? ಶಿಕ್ಷಣ ಅಂತ ಹೇಳಿದ್ರೆ ನೀವು ಜಸ್ಟ್ ಏನೋ ಪುಸ್ತಕದಲ್ಲಿರೋ ಫ್ಯಾಕ್ಟ್ಸ್ ಓದ್ಕೊಂಡು ಹೋಗೋದು, ಇದು ಓದ್ಕೊಂಡು ಹೋಗೋದಲ್ಲ. ಈಗಾಗಲೇ ನೀವು ಮೆಚೂರ್ಡ್ ಆಗೋದ್ರಿಂದ, ಅಂದರೆ ಅಡಲ್ಟ್ಸ್ ಅಂತ ನೆಕ್ಸ್ಟ್ 18 ಇಯರ್ಸ್ ಆದಮೇಲೆ, ಇದು 18 ಇಯರ್ಸ್ವರೆಗೆ ಚಿಲ್ಡ್ರನ್ಸ್ ಅಂತೀವಿ, 18 ಇಯರ್ಸ್ ಎಬೋ ಆದರೆ ಅಡಲ್ಟ್ಸ್ ಅಂತೀವಿ. ಸೊ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಡಿಸಿಷನ್ ಮೇಕಿಂಗ್ ಅಂದರೆ ಏನು, ನಾನು ಹೇಗೆ ಡಿಸಿಷನ್ ಮೇಕಿಂಗ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಬೇಕು. ಜಾಸ್ತಿ ಮೇಲೆ ಹೋಗ್ತಾ ಇಂಡಿಪೆಂಡೆಂಟ್ ಆಗಬೇಕು. ಜಸ್ಟ್ ನೀವು ಮಾರ್ಕ್ಸ್ ತಗೊಂಡು, ಎಷ್ಟೊಂದು ನಾನು ಕೆಲವು ಕಾಲೇಜಸ್ಗೆ ಹೋದಾಗ ಅಥವಾ ಸ್ಕೂಲ್ಗೆ ಹೋದಾಗ ಪ್ರೈಸಸ್ ತೊಗೊಂಡಿರ್ತಾರೆ. ಆ ಸ್ಟೂಡೆಂಟ್ಸ್ಗೆ ನಾವು ಪ್ರೈಸಸ್ ಕೊಡೋಕ್ಕೆ ಹೋದಾಗ ಅವ್ರಿಗೆ ತಗೊಳ್ಳೋ ಆ ಕಾನ್ಫಿಡೆನ್ಸೇ ಇರಲ್ಲ. ಸೊ ಈ ಶಿಕ್ಷಣ ನಿಮಗೆ ಅದೊಂದು ಆತ್ಮಸ್ಥೈರ್ಯವನ್ನು ಕೊಡಬೇಕು, ಕಾನ್ಫಿಡೆನ್ಸ್ ಕೊಡಬೇಕು. ಆ ಧೈರ್ಯ ಅನ್ನೋದನ್ನು ನೀವೆಲ್ಲರೂ ಬೆಳೆಸ್ಕೊಡ್ಬೇಕು. ಎಸ್ಪೆಷಲಿ ಮಹಿಳೆಯರಂತ ಹೇಳ್ತೀರಾ, ನಾವೆಲ್ಲರೂ ಕೂಡ ಮಹಿಳೆಯರು ಅಂತೀವಿ. ಮಹಿಳಾ ಸಬಲೀಕರಣ ಆಗ್ತಾ ಇದೆ, ವುಮೆನ್ ಎಂಪವರ್ಮೆಂಟ್ ಅಂತ ಆಗ್ತಾ ಇದೆ. ಹಂಗಂದ್ರೆ ನಿಮಗೆ ಯಾರೂ ಪವರ್ನ ಬಂದು ಕೊಡಲ್ಲ, ಹೌದಾ? ಪವರ್ ಅಂದ್ರೇನು? ನಿಮ್ಮನ್ನ ನೀವು ಶಕ್ತರನ್ನಾಗಿ ಮಾಡ್ಕೋಬೇಕು. ಏನಾದರೂ ಅಲ್ಲಿ ತಪ್ಪಾಗ್ತಾ ಇದೆ ಅಂದರೆ ಅದು ಕ್ವಶನ್ ಮಾಡಂಗಿರ್ಬೇಕು. ನಿಮ್ಗೆ ಏನಾದರೂ ಅನ್ಯಾಯ ಆಗ್ತಾ ಇದೆ ಅಂದರೆ ಅದಕ್ಕೆ ಸರಿಯಾಗಿ ನನಗೆ ಮತ್ತೆ ನೀವು ಕೂಡ ಏನು ಮಾತಾಡಿದೆ ನಿಮಗೆ ಮತ್ತೆ ಬೇರೆಯವ್ರಿಗೆ ಏನು ವ್ಯತ್ಯಾಸನೇ ಇಲ್ಲ ಅಂದರೆ ಮತ್ತೆ ನಿಮಗೆ ಸರ್ಕಾರದಿಂದ ಇಷ್ಟೊಂದು ಒಳ್ಳೆ ಶಿಕ್ಷಣ ಸಂಸ್ಥೆಯಿಂದ ನಿಮಗೆಲ್ಲ ಶಿಕ್ಷಣ ಕೊಟ್ಟು ಅದರದ್ದು ಪ್ರಯೋಜನನೇ ಇರಲ್ಲ, ಹೌದಲ್ಲ? ಫಸ್ಟು ನೀವು ನಿಮಗೋಸ್ಕರ ಮಾತಾಡಬೇಕು.
ಯಾವುದೇ ತಪ್ಪಾಗ್ತಾ ಇದ್ರೆ ಅದನ್ನ ಖಂಡಿಸ್ಬೇಕು. ಮಹಿಳೆಯರು ಮತ್ತೆ ಮಕ್ಳಿಗಿರೋದು ನಾವು ಈಗಾಗಲೇ ಪುನಃ ಸುಮಾರು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಕೂಡ ಕಾಲೇಜಸ್ ಎಲ್ಲ ಮಾಡ್ತಾ ಇದೀವಿ. ಸೊ ನಿಮ್ಮ ಕಾಲೇಜಸಲ್ಲಿ ಏನಾರ ಆಗಿಲ್ಲ ಇನ್ನೂ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ನಾವು ಬಂದು ಮಾಡ್ತೀವಿ. ಇದಲ್ಲದೆ ನಾನು ಕೆಲವು ಲೆಕ್ಚರರ್ಸ್ಗೆ ಅಥವಾ ಕೆಲವು ಕಾಲೇಜ್ ಹೆಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೆ, ರಾದರ್ ದೆನ್ ನಮಗೆ ಆ್ಯನ್ಯುವಲ್ ಫಂಕ್ಷನ್ಸ್ಗಿಂತ ನೀವೇನಾದರೂ ಸಮ್ ಪ್ಯಾನೆಲ್ ಡಿಸ್ಕಷನ್ಸ್ ಥರ ಬೇರೆ ಥರ ಮಾಡಿ ಕರೆದಾಗ ನಮಗೆ ಅವ್ರ ಜೊತೆ ನಾನು ಜಸ್ಟ್ ಒನ್ ಸೈಡೆಡಿಂದ ಮಾತಾಡೋಕ್ಕಿಂತ ನಿಮ್ಮ ಜೊತೆ ಇಂಟ್ರಾಕ್ಟ್ ಆದಾಗ ನೀವು ಆಸ್ ಎ ವುಮೆನ್ ಏನು ಅನ್ಕೊಂಡಿದ್ದೀರಾ, ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ, ಪೊಲೀಸ್ ಅಂದರೆ ಏನು, ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ದ ಪೊಲೀಸ್, ಅದ್ರ ಬಗ್ಗೆ ಕೂಡ ನಾವು ಮಾಡಬೇಕಂತ ಕೆಲವು ಕಾಲೇಜಸಲ್ಲಿ ಈಗಾಗಲೇ ಹೇಳಿದ್ದೀವಿ. ಸೊ ಹಾಗಾಗಿ ನೀವು ನಿಮ್ಮ ರೈಟ್ಸ್ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ಏನಾದರೂ ತೊಂದರೆ ಆದಾಗ ಯಾರನ್ನ ಸಂಪರ್ಕಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ERSS ಅಂತಿದೆ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ 112. ನಿಮಗೆ ಏನೇ ಸಮಸ್ಯೆ ಆದರೆ ಕೂಡ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ನಿಮ್ಮ ಮನೆಗೆ ಬರ್ತಾರೆ.